ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಬೆಳಗಿನ ಜಾವ ಕರೆಕ್ಟಾಗಿ 7 ಗಂಟೆ ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. 7 ಗಂಟೆ ಆದರೂ ಸಖತ್ ಚಳಿ ಕಣ್ರಿ, ಸಖತ್ ಮಂಜು. ಈ ಕಡೆ ಇವಾಗ ತಾನೇ ಏನೋ ಸೂರ್ಯ ಕಣ್ಣು ಬಿಡ್ತಾ ಇದ್ದಾನೆ. ಬೇಗ ಸೂರ್ಯ ಉಟ್ಬಿಟ್ಟು ಸಖತ್ತಾಗಿ ಬಿಸಿಲು ಬಂದರೆ ಸಾಕು ಅನಿಸ್ತದೆ. ಏನಂದರೆ ಸಿಕ್ಕಾಪಟ್ಟೆ ಚಳಿ, ಸಿಕ್ಕಾಪಟ್ಟೆ ಒಂದು ಮಂಜು. ಓಕೆ, ಈ ಒಂದು ಕ್ಲೈಮೇಟಲ್ಲಿ ಏನಪ್ಪ ಮಾಡೋಕ್ಕೆ ಬಂದಿದ್ದೀನಿ ಬೆಳಗ್ಗೆ ಅಂದರೆ ಕಳೆ ಉರಿಬೇಕು. ಹಾಗಾಗಿ ಬಂದಿದ್ದೀನಿ. ಈ ಕಡೆ ನಾನು ಕಳೆ ಉರಿಬೇಕು, ಆ ಕಡೆ ಬಂದು ನಮ್ಮಮ್ಮ ಪಿಂದಿ ಇಳಿಸ್ತಾ ಇದ್ದಾರೆ, ಅಂದರೆ ಹಾಗಲಕಾಯಿ ಪಿಂದಿ ಇಳಿಸ್ತಾ ಇದ್ದಾರೆ. ಓಕೆ, ಇವೆರಡು ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ಏನಂದರೆ ನಾನೊಂದು ಕೆಲಸ ಮಾಡ್ಕೊತೀನಿ, ಈ ಕಡೆ ನಮ್ಮಮ್ಮ ಒಂದು ಕೆಲಸ ಮಾಡ್ಕೊತಾರೆ. ಓಕೆ, ನಮ್ಮಮ್ಮ ಎಲ್ಲಿದ್ದಾರೆ? ಎಲ್ಲೇ ಜಿಮೈ, ಏನಕ್ಕ ಬಂದೆ ಬೆಳಗ್ಗೆ ಚಳಿಯಾಗ? ಎಲ್ಲನೂ ಒಂದು ಜಾಗದಾಗ ಮಲ್ಕಳ. ಹಾಂ, ಸಟ್ರು ಟೊಪ್ಪಿ ಎಲ್ಲ ಹಾಕೊಂಡಿದ್ದೀವಿ, ಅಲ್ಗೂ ನಮ್ಗೆ ಚಳಿ ಹೊಡಿತೈತೆ. ನೀನೇನಿಲ್ಲ, ಬರೀ ಬಿತ್ತಲೆ, ನಿನ್ಗೇನು ಆಗಲ್ವಾ? ಮಾ ಎಲ್ಲಿದೆ ತಾಯ? ಓಕೆ, ಇಲ್ಲಿ ಬಂದು ನಮ್ಮಮ್ಮ ಹಾಗಲಕಾಯಿ ಪಿಂಡಿ ಇಳಿಸ್ತಾ ಇದ್ದಾರೆ. ಪ್ರೇಮಕ್ಕ, ಹೇಗಿದೆ ಜೀವನ? ಹೇಗಿದೆ ಲೈಫ್? ಚೆನ್ನಾಗೈತೆ? ಚಳಿ ಇಲ್ಲ? ಇದು ನಂದು ಬರುವಾರೆ ಎಲ್ಲಿಕ್ಕಿದೆಯಾ? ನಂದು ನನ್ನ ಹಾಂ. ಅಲ್ಲೈತಾ? ಇದು 4-5 ಸಲ ಹೊಡೆದಿದ್ದಿಲ್ಲ, ಇಲ್ಲ ಫಸ್ಟಿಂದ ಹೊರಬೇಕು? ಇದು 5 ಸಲ ಹೊಡೆದಿದ್ದಿ ಇದ್ರಾಗ? ಹಾಂ. ಮಳೆಗಾಲದಾಗ ಬೇಡ ಅಂದ್ರೂ ಚೆನ್ನಾಗಿರ್ತದೆ. ಬೇಕಾಗಿರೋ ಟೈಮಾಗೆ ಇದಕ್ಕೆ ಬರೋದು. ನಾನು ಟಿ ಸಿನಲ್ಲಿ ಬಂದು ಲೀಡ್ ಕಟ್ಟಾಗಿದೆ ಫ್ರೆಂಡ್ಸ್. ಇನ್ನು ಲೈನ್ ಮ್ಯಾನು ಬಂದು ರಿಪೇರಿ ಮಾಡಬೇಕು ಇವತ್ತು. ನೋಡೋಣ. ಲೈನ್ ಮ್ಯಾನ್ ಬರೋದು ಇನ್ನೂ ಲೇಟ್ ಆಗುತ್ತೆ, ಹಾಗಾಗಿ ನಾವೇ ಬಂದು ಜಂಪುಗಳನ್ನ ತೆಗ್ದಾಕ್ತಾ ಇದ್ದೀವಿ. ಯಾಕಂದರೆ ಲೀಡ್ ಕಟ್ಟಾಗಿದೆ. ಟ್ರಾನ್ಸ್ಫಾರ್ಮೇ ಬಂದು ಆಲ್ಮೋಸ್ಟ್ ಬ್ಲಾಸ್ಟ್ ಆಗೋ ಒಂದು ಮಟ್ಟದಲ್ಲೈತೆ, ಹಾಗಾಗಿ ನಾವೇ ಜಂಪುಗಳನ್ನ ತೆಗ್ದಾಕ್ತಾ ಇದ್ದೀವಿ. ಏನಂದರೆ ನಮ್ಮ ರೈತರಿಗೆ ಇಂಥ ಕೆಲಸ ಬರಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಬಂದಿರುತ್ತೆ ನಮಗೆ. ಯಾಕಂತ ಹೇಳಿದ್ರೆ ಅವ್ರನ್ನ ನೋಡಿ ನಾವೇ ಅರ್ಧ ಕೆಲಸ ಕಲ್ತಿರ್ತೀವಿ. ಆದರೆ ಅವ್ರು ಬರಬೇಕು, ಯಾಕಂದರೆ ಲೈನ್ ಆಫ್ ಮಾಡಬೇಕು. ಹಾಗಾಗಿ ಕರೆಂಟ್ ಇದೆ, ಹಾಗಾಗಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಹಾಗಾಗಿ ನಾವೇ ಜಂಪುಗಳನ್ನ ತೆಗ್ದಾಕಿದ್ದೀವಿ. ಇನ್ನು ಲೈನ್ ಮ್ಯಾನ್ ಪುಣ್ಯಾತ್ಮ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಕಾಣಿಸ್ತದಿನಾ? ಕಾಣಿಸ್ತೀವಿ. ಏನಂದ್ರೆ ಫ್ರೆಂಡ್ಸ್, ಕಳೆ ಜಾಸ್ತಿ ಇಲ್ಲ, ನೆರಳಿಕೆ ಎಲ್ಲ ನಾಸ್ಲು ಇರೋದು ಒಂದೊಂದು ಹೊರಿತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಾವು ಹಾಕೋ ಬೇಸಾಯ ಬೇರೆ, ಆಗ್ಲ ಗಿಡ ಮಾತ್ರ ತಿನ್ನಬೇಕು, ಕಳೆ ತಿನ್ನಬಾರ್ದು ಅಂತ ನಾನು ಹೊರಿತಾ ಇದ್ದೀನಿ. ಈ ಕಡೆ ನಾನು ಕಳೆ ಹೊರಿತಾ ಇದ್ರೆ, ಆ ಕಡೆ ನಮ್ಮಮ್ಮ ಕಾಯಿ ಇಳಿಸ್ಕೊಂಡು ಬರ್ತಾ ಇದ್ದಾರೆ. ಈ ಕಡೆ ಕರೆಂಟ್ ಬಂದಿದೆ, ಆದರೆ ಟಿ ಸಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅವ್ನು ಲೈನ್ ಮ್ಯಾನ್ಗೆ ಫೋನ್ ಮಾಡಿದ್ರೆ ಬಾರೋ ಪುಣ್ಯಾತ್ಮ ಅಂತ. ಅವನು ಅಮಾಸೆ ಕರೆದ್ರೆ ನೆಕ್ಸ್ಟ್ ಪೌರ್ಣಮಿಗೆ ಅವ್ನು ಬರೋದು, ನಮ್ಗೆ ಚೆನ್ನಾಗಿ ಗೊತ್ತು. ಅವ್ನು ಬರೋವರೆಗೂ ನಾವೇನು ಮಾಡೋದು? ಅಲ್ಲಿ ನಮಗೂ ಕೂಡ ಏನು ಕೆಲಸ ಇಲ್ಲ ಅಂದ್ಬಿಟ್ಟು ಕಳೆ ಹೊರಿತಾ ಇದ್ದೀವಿ. ಓಕೆ, ನೋಡೋಣ. ಹೇಳಿದ್ದೀವಿ, 1 ವಾರ ಆಯಿತು. ಸಂಸಾರ ಇನ್ನೂ ಬೆಡ್ ಮೇಲೇ ಎದ್ದಿಲ್ಲ ಅವ್ನು ಲೈನ್ ಮ್ಯಾನ್. ನೋಡೋಣ. ಓಕೆ ಫ್ರೆಂಡ್ಸ್, ಲೈನ್ ಮ್ಯಾನ್ ಬಂದಿದ್ದಾಯ್ತು, ರಿಪೇರಿ ಮಾಡಿದ್ದಾಯ್ತು. ಏನಂದರೆ ಟಿ ಸಿನಲ್ಲಿ ಲೀಡ್ ಕಟ್ಟಾಗಿತ್ತು, ಕರೆಂಟ್ ಕೂಡ ಬಂದಿದೆ. ಈ ಕಡೆ ಬೋರ್ ಮೋಟ್ರ್ಗಳೆಲ್ಲ ಓಡ್ತಾ ಇದೆ. ಓಕೆ, ಈಗ ಟೈಮ್ ಒಂದು 10:15. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಮನೇಲಿ ಏನು ಸ್ಪೆಷಲ್ ಅಮ್ಮ ಪ್ರೇಮಕ್ಕ? ಏನು 2 ಟಿಫಿನ್ ತಗೊಬಂದಿದ್ಯಾ? ಮಜ್ಜಿಗೆ? ಈ ಥಂಡಿನಲ್ಲಿ ಮಜ್ಜಿಗೆ ಬೇರೆನಾ? ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಅನ್ನ ಮತ್ತು ಬೇಳೆ ಸಾರು
ಮತ್ತು ಜೊತೆಗೆ ಮಜ್ಜಿಗೆ ಬೇರೆ ತಂದಿದ್ದಾರೆ. ಸಾರಲ್ಲಿ ಅರ್ಧ ಅನ್ನ ತಿಂತೀವಿ, ಅದಾದಮೇಲೆ ಮಜ್ಜಿಗೆನಲ್ಲಿ ಅರ್ಧ ಅನ್ನ ತಿಂತೀವಿ ಅಲ್ವಾ ನಮ್ಮ ಮಜ್ಜಿಗೆಗೆ ಏನಾರು ಹಾಕಿದ್ಯಾ? ಏನು ಹಾಕಿಲ್ವಾ? ಈರುಳ್ಳಿ ಅರ್ಧ. ಹಾಂ ಹಾಂ ಹಾಂ, ರೇಟ್ಗಳು ಕಡಿಮೆ, ಒಂದೇ ಹಾಕೋದು. ಓಕೆ ಫ್ರೆಂಡ್ಸ್, ಮತ್ತೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 1 ಗಂಟೆ ಆಗಿದೆ. ಏನಂದರೆ ಇಷ್ಟೊತ್ತವರೆಗೂ ಅದೇ ಸೇಮ್ ಟು ಅಂದರೆ ಬೆಳಗ್ಗೆ ಮಾರ್ನಿಂಗ್ ನಿಮಗೆ ತೋರಿಸಿದ್ನಲ್ವಾ, ಅದೇ ಕೆಲಸ ಮಾಡ್ಕೊಂಡಿದ್ರೆ. ಇವಾಗ 1 ಗಂಟೆ ಆಯಿತು. ಇನ್ನು ಮನೆ ಕಡೆ ಹೋಗಿ ಸ್ವಲ್ಪ ಟೀ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿದ್ದೆ ಹೊಡೆದು ಸ್ವಲ್ಪ ಹೊತ್ತು ಟಿ ವಿ ನೋಡಿ ಅದಾದಮೇಲೆ ಊಟ ಮಾಡ್ಕೊಂಡು ಮತ್ತೆ ಬಂದು ಅದೇ ಕೆಲಸ ಮಾಡೋಣ. ಓಕೆ, ಇನ್ನು ಎಷ್ಟೊತ್ತು ಬರ್ತೀನಿ ಸಂಜೆವರೆಗೂ ಏನೆಲ್ಲ ಮಾಡ್ದೆ ಬರ್ತೀನಿ ಸಂಜೆವರೆಗೂ ನೋಡಿ, ಸ್ಕಿಪ್ ಮಾಡ್ತೀರಾ. ನಾನು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಇನ್ನು ಸಂಜೆ ನಾನು ನಿಮಗೆ ಸಿಗ್ತೀನಿ ಮತ್ತೆ. ಮಧ್ಯಾಹ್ನ ಈಗ 3:30 ಆಗಿದೆ. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಣ್ರಿ. 2 ಮೂಟೆ ಆನೆ ಮಾರ್ಕ್ ಎತ್ಕೊಬಂದೆ, ನಮ್ಮ ಆಗಲ್ಗಡಕ್ಕೆ ಹಾಕಬೇಕು. ಹಾಗಾಗಿ 2 ಮೂಟೆ ಎತ್ಕೊಂಬಂದೆ. ಈಗ ಏನಪ್ಪ ರೇಟ್ ಅಂತ ನೀವು ಯಾರಾದರೂ ಕೇಳಿದ್ರೆ, ಆನೆ ಮಾರ್ಕ್ ಬಂದು 1420 ರೂಪಾಯಿ ಓಡ್ತಾ ಇದೆ. 1420 ರೂಪಾಯಿ ಒಂದು ಮೂಟೆ. ಆದರೆ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ. ಸುಮಾರು ಒಂದು 7-8 ವರ್ಷಗಳ ಹಿಂದೆ ನನಗೆ ಬುದ್ಧಿ ಬಂದಾಗ ನಾನು ಹೋಗಿ ತಗೊಂಬರ್ತಾ ಇದ್ದಾಗ ಒಂದು ಮೂಟೆ ಬಂದು 750 ರೂಪಾಯಿ ಇತ್ತು. ಇವಾಗ 1 ಡಬ್ಬಲ್ ಕೊಡಬೇಕು. 14 1ಕ್ಕಿಂತ ಇನ್ನೂ ಡಬ್ಬಲ್ ಜಾಸ್ತಿ ಕೊಡಬೇಕು. ಅವಾಗ ಈ ಥರ ಆಗುತ್ತೆ ಅಂತ ಗೊತ್ತಿದ್ರೆ ಎಲ್ಲ ಎತ್ಕೊಂಬಂದು ಸ್ಟಾಕ್ ಹಾಕೋಬೋದಿತ್ತು. ಆದರೆ ಇದು ಮೂಟೆನಲ್ಲೇ ಗಟ್ಟಿ ಕಟ್ಟುತ್ತೆ. ಇನ್ನು ಏನನ್ನ ವರ್ಷಾನ್ಗಟ್ಲೆ ನಾವು ಸ್ಟಾಕ್ ಮಾಡ್ಕಿದ್ರೆ ಇನ್ನೇನಾದೈತೆ ಗೊತ್ತಿಲ್ಲ. ಅದಕ್ಕೆ ಸ್ಟಾಕ್ ಮಡಗಿಲ್ಲ ಕಣ್ರಿ.